ಸೊ ಫೈನಲಿ ನಮ್ಮ ಬ್ರೋ ಗಾಡಿನ ರೆಡಿ ಮಾಡಿಸ್ಕೊಂಡ್ವಿ. ಸೊ ಈಗ ಹೋಗ್ತಾ ಇದ್ದೀವಿ.
ಇದೆ. అసలు ఏంది పిచ్చా? ఏంది ఓ గురు గురు ಓ ಎಲ್ಲಿಗೆ ಹೋಗ್ಬೇಕು ಏನು ಕತೆ ಎಲ್ಲಿ ನಿಲ್ಸಿದ್ಯಾ ಎತ್ತೋಗೋದು ಇವಾಗ ಇಲ್ಲ ಅರ್ಥ ಆಗಿಲ್ಲ ಎಲ್ಲಿಗೆ ಹೋಗ್ಬೇಕು ಹೆಂಗೆ ಹೋಗ್ಬೇಕು ಸರ್ ನಾನು ಅದೇ ಸರ್ ಹುಡುಕಿ ಸರ್ ಎಲ್ಲ ತಗೊಂಡು ಅಲ್ಲ ಎಲ್ಲ ಕಾಡಾಗಿ ನಿಲ್ಸ್ಕೊಂಡ್ಬಿಟ್ಟಿದೆಯಲ್ಲ ಯಾವ ಇಲ್ಲ ನಾನು ಮಾತ್ರ ಏನು ಇಲ್ಲೇ ಹುಟ್ಟು ಬೆಳ್ದವಣ ಯಾರನ್ನೋ ಕೇಳೋ ಪೊಲೀಸ್ ಅವ್ನು ಕೇಳಿದೆ ಅವ್ನು ಮುಚ್ಕೊಂಡು ಹೋಗ್ತಿದ್ದಾನೆ. ಇಲ್ಲಿ ಅಡ್ರೆಸ್ ಎಲ್ಲ ಬಂದರೆ ಅವ್ನು ಕೆಳಗಡೆ ತಲ್ಬಿಟ್ಟೆ ಬಾ ಅಲ್ಲಿ ಮುಂದೆ ಅಲ್ಲ ಗಾಡಿಗಳವ ನೋಡು ಅಲ್ಲಿ ನೋಡು ಇರಿ ನಾನು ಕೇಳು ಡೈರೆಕ್ಷನ್ ಸಿಕ್ತು ಶ್ರೀರಾಮ್ ತಿರ್ಗಾ ರಿವರ್ಸ್ ಹೋಗ್ಬೇಕಾ ನೋಡೋಣ ಒಳ್ಳೆ ಕೆಲಸ ಸ್ಟ್ರೈಟೇ ಬನ್ನಿ. ಫೈನಲಿ ಗಾಯ್ಸ್ ನಾವು ಅಯೋಧ್ಯ ರೀಚ್ ಆಗಿದ್ದೀವಿ. ಸೊ ಇದು ಅಯೋಧ್ಯ ಟೆಂಪಲ್ ರೋಡು. ಸೊ ಗಾಯ್ಸ್ ಲಕ್ನೋ ಹತ್ತತ್ರ ಬಂದಿದ್ವಿ. ಸೊ ಪೆಟ್ರೋಲ್ ಹಾಕ್ಸ್ಕೋಬೇಕು. ಇನ್ನೊಂದು 3 ಪಾಯಿಂಟ್ ಐತಿ. ಇನ್ನು ಮತ್ತೆ ಎಲ್ಲರೂ ಸಿಗುತ್ತಾ ಎಲ್ಲ ಗೊತ್ತಾಗಲ್ವಲ್ಲ. ಸೊ ಪೆಟ್ರೋಲ್ ಹಾಕ್ಸ್ಕೊಂಡಂತ ಬಂದಿದ್ದೀವಿ. ಗುರು ಅದು ಫುಲ್ ಟ್ಯಾಂಕ್ ಆಯಿತು. ನಾನು ಹಾಕ್ಸ್ಕೋಬೇಕು. $700 कर दो. 700 बस आउट बस बस ಸೊ ಗಾಯ್ಸ್ ಪೆಟ್ರೋಲ್ ಹಾಕ್ಸ್ಕೊಂಡಿದ್ದಾಯಿತು. ಸೊ ಈಗ ಇಲ್ಲಿಂದ ಮೂವ್ ಆಗಬೇಕು. ಒಂದು 50 ಕಿಲೋಮೀಟ್ರ್ ಬಂದಿದ್ದೀವಿ. 60-70 ಕಿಲೋಮೀಟ್ರ್ ಇರುತ್ತೆ. ಸೊ ಲಕ್ನೋದಲ್ಲಿ ಇವತ್ತು ಆಯಿತು.
ಈಗ ರೂಮು ಎಲ್ಲ ಬುಕ್ ಮಾಡ್ಕೊಂಡ್ವಿ. ಸೊ ಆಲ್ರೆಡಿ ನಾವು ಲಕ್ನೋ ಬೀಚ್ ಆಗಿಬಿಟ್ಟಿದ್ದೀವಿ. ಅದರಿಂದ ರೂಮ್ ಬುಕ್ ಮಾಡ್ಕೊಳ್ಳೋಂತ ನೋಡಿದ್ರೆ ಎಲ್ಲ ಸ್ವಲ್ಪ ರೇಟ್ ತುಂಬ ಜಾಸ್ತಿ ಇತ್ತು. ಮತ್ತು ನಾನು ಸ್ವಲ್ಪ ದೂರ ಆದರೂ ಪರವಾಗಿಲ್ಲ ಅಂತ ನೋಡಿದ್ವಿ. ಈಗ 2 ಕಿಲೋಮೀಟ್ರು ತೋರಿಸ್ತಿದೆ ರೂಮು. ಸೊ ಇವತ್ತು ಯಾವುದು ರೂಮ್ ಹತ್ರ ಹೋಗ್ಬೇಕಂತ ಇರುತ್ತೆ. ಇನ್ನೊಂದು ಏನೋ ಮಿಸ್ಟೇಕ್ ಆಗೋಯ್ತಂದರೆ ಅಯೋಧ್ಯೆದಲ್ಲಿ ಹೋಗ್ಬಿಟ್ಟು ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಅದೇನಂದರೆ ಪ್ರಾಬ್ಲಮ್ಮು ಒಂದೇ ಸಲ ಒಂದು ಕ್ಲಿಪ್ಪಲ್ಲಿ ಏನೋ ನೋಡೋಕೆ ಹೋಗಿ ಅದು ಎಷ್ಟಾಗಿ ಡಿಲೇಟ್ ಆಗಿಬಿಟ್ವು. ಕಷ್ಟ ಆಗಿತ್ತು ಮಾಡಿ ವೀಡಿಯೋ ಒಂದೇ ಸಲ ತುಂಬ ಬೇಜಾರಾಗ್ಬಿಡುತ್ತೆ. ಮಾಡೋಕ್ಕಾಗಲ್ಲ, ಅಷ್ಟಿಷ್ಟ ಒಳಗಡೆ ನೋಡಬೇಕು. ತುಂಬ ಸಕ್ಕತ್ತಾಗಿ ಇದು ಮಾಡಿದ್ದಾರೆ. ಇಲ್ಲಿಗೆ ಡೆವಲಪ್ಮೆಂಟ್ ಚೆನ್ನಾಗಾಗ್ತಿದೆ. ಬಟ್ ಏನಂದರೆ ಅಲ್ಲಿ ಕಳ್ಳರ ಕಾಟ ಜಾಸ್ತಿ ಗುರು. ನಾವು ಆ ಕಳ್ಳರ ಕಾಟದಿದ್ದಕ್ಕೋಸ್ಕರನೇ ಅಲ್ಲಿ ಅಯೋಧ್ಯೆಗೆ ಹೋಗಿ ಅಲ್ಲಿಂದ ಬೈಕುಗಳು ಹತ್ರ ನಿಲ್ಲಿಸಿ ಬೇರೆ ಎಲ್ಲಾದರೂ ಅಂಗಡಿಗಳಲ್ಲಿ ಇಕ್ಕಿದ್ರು ಅಷ್ಟೇ ಕಳ್ತನ ಮಾಡೋಕ್ಕೆ ಬಿಡ್ತಾರೆ ಬ್ಯಾಗ್ಗಳು ಅಂತ ಹೇಳ್ಬಿಟ್ಟು ಒಂದು ಸಪ್ರೇಟಾಗಿ ರೂಮ್ ತೊಗೊಂಡು. ಸೊ ಅಲ್ಲಿಂದ ನಾವು ಏನು ಮಾಡಿದ್ದಂದರೆ ರೂಮಲ್ಲಿ ಇಟ್ಟು ಬ್ಯಾಗ್ಸ್ ಎಲ್ಲ ಮತ್ತು ರಿಟರ್ನ್ ಬಂದು ಸೊ ಇವತ್ತು ಸ್ವಲ್ಪ ಲೇಟ್ ಆಗಿಬಿಟ್ಟು, ಯಾಕಂದರೆ ಅಲ್ಲಿ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಅಂತ ನಾನು ಫುಲ್ಲೆಲ್ಲ ವೀಡಿಯೋ ಮಾಡ್ಕೊಳ್ಳೋದು ಅದರಲ್ಲೇ ಬಿಸಿ ಇದ್ದಿದ್ದು. ಅದರಿಂದ ಸ್ವಲ್ಪ ಲೇಟ್ ಆಗೋಯಿತು. ಸೊ ನೋಡಿದರೆ ಲೇಟೇನೋ ಮಾಡಿದ್ವಿ, ವೀಡಿಯೋಗಳೆಲ್ಲ ಮಾಡ್ಕೊಂಡ್ವಿ. ಲಾಸ್ಟಿಗೆ ಏನೋ ಮಾಡೋಕ್ಕೋಗಿ ಅದೆಲ್ಲ ವೀಡಿಯೋಸ್ ಎಲ್ಲ ಒಂದೇ ಸ್ವಲ್ಪ ವೀಡಿಯೋಸ್ ಇತ್ತು ಎಲ್ಲ ವೇಸ್ಟ್ ಆಗ್ತದೆ. ಸೊ ಯಾವುದಾದ್ರು ಏನಾದರೂ ಮಾಡಿ ತಗೊಳಕ್ಕೆ ಟ್ರೈ ಮಾಡೋಣ ಅಂತೆಲ್ಲ ನೋಡಿದ್ವಿ. ಬಟ್ ಏನೂ ಪ್ರಯತ್ನಕ್ಕೆ ಆಗಲಿಲ್ಲ. ಅದರಿಂದ ಈಗ ರೂಮ್ ಹತ್ರ ಹೋಗ್ತೀವಿ. ಹತ್ತಿರ ಬಂದಿದ್ದೀವಿ. ರೂಮ್ ಹತ್ರ ಬಂದುಬಿಟ್ಟಿದ್ದೀವಿ. ಇಲ್ಲೇ ಎಲ್ಲೋ ಅನಿಸುತ್ತೆ. ಎಲ್ಲಿ ಗುರು ರೂಮು? ಲೆಫ್ಟಾ? ಇಲ್ಲೇ ಎಲ್ಲೋ ತೋರಿಸ್ತಿದ್ದೆ ಬ್ರೋ. ಆದಷ್ಟು ನಿಮ್ಮ ಕೈಲಿ ಆದಷ್ಟು ಮಾತ್ರ ನಮಗೂ ಸಪೋರ್ಟ್ ಮಾಡಿ. ಸೊ ವೀಡಿಯೋಸ್ನ ನನ್ನ ಯೂಟ್ಯೂಬ್ ಚಾನಲ್ನ ಪ್ರಮೋಟ್ ಮಾಡ್ತೀನಿ ಇನ್ಸ್ಟಾಗ್ರಾಮ್ಸಲ್ಲಿ. ಸೊ ಇನ್ಸ್ಟಾಗ್ರಾಮ್ ಚಾನಲ್ ಬಂದು ನಂದು ಅಭಿರಾಮ್ ಡ್ಯಾನ್ಸರ್ ಅಂತಿರುತ್ತೆ. ಅಭಿರಾಮ್ _ಡ್ಯಾನ್ಸರ್ _ ಅಂತಿರುತ್ತೆ. ಸೊ ಯೂಟ್ಯೂಬ್ ಚಾನಲ್ ಕೂಡ ಅಷ್ಟೇ. ಸೊ ಅಭಿರಾಮ್ _ಡ್ಯಾನ್ಸರ್ ಅಂತಲೇ ಇರುತ್ತೆ. ಸೊ ಪ್ರಮೋಟ್ ಮಾಡ್ತೀನಿ ನಿಮ್ಮ ಕೈಲಿ ಆದಷ್ಟು ಮಾತ್ರ ಎಲ್ಲ ಕಡೆಯಿಂದಲೂ ಪ್ರಮೋಟ್ ಮಾಡ್ತೀವಿ. ಸೊ ನೀವು ನಮಗೆ ಎಷ್ಟು ಸಪೋರ್ಟ್ ಮಾಡ್ತೀರೋ ಅದೇ ಥರ ಮುಂದೆ ಇನ್ನೂ ವೀಡಿಯೋಸ್ ಚೆನ್ನಾಗಿ ಬರ್ತಾ ಇರುತ್ತೆ. ಸೊ ಫಾರ್ವರ್ಡ್ ಮಾಡ್ತಾಯಿರಿ ಗೈಸ್ ವೀಡಿಯೋಸ್ನ. ಸೊ ಮರಿಬೇಡಿ, ತಪ್ಪದೆ ಫಾರ್ವರ್ಡ್ ಮಾಡಿ. ಸೊ ನೀವು ಯಾವ ಥರ ಸಪೋರ್ಟ್ ಮಾಡ್ತೀರೋ ಅದ್ರ ಮೇಲೆ ನಮಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ನನಗೂ ಇನ್ನೂ ವೀಡಿಯೋಸ್ ಮಾಡೋಕ್ಕೆ ಆಗ ಇನ್ನೂ ತುಂಬ ಇಂಟ್ರೆಸ್ಟ್ ಇರುತ್ತೆ. ಸೊ ಅದರಿಂದ ಸಪೋರ್ಟ್ ಮಾಡಿ. ಇಲ್ಲೇನಾ ಗುರು ರೂಮು? ಅದು ಇದೇನಾ? ಸೊ ಫೈನಲಿ ರೀಚ್ ಆಗಿದ್ದೀವಿ. ಬಟ್ ಇಲ್ಲೇ ಎಲ್ಲ ತೋರಿಸ್ತಿದೆ ಲೊಕೇಶನ್ನು. ಕಾಲ್ ಮಾಡಿದ್ರು ಅವ್ರಿಗೆ. ಬರಲ್ಲ, ಅದೊಂದು ಮಿಸ್ಟೇಕ್ ಇದೆ. ಅದು ಏನಂತಿದೆ ನೇಮ್ ಅದ್ರದ್ದು ನೋಡು. ಅದೇ ನೋಡ್ತೀವಿ. ಹೋಟೆಲ್ ನೇಮೇ ಇದೆ ನೋಡು. ಹೋಟೆಲ್ ನೇಮೇ
ಗೊತ್ತಾಗ್ಬೋದು. ಹೋಟೆಲ್ ಶಾಂತಿ ಕುಟಿ ಹೋಮ್ ಸ್ಟೇ ನೇರ್ ಗೋಮತಿ ರಿವರ್ ಶಾಂತಿ ಕ್ರೂದಿನ ಅದೇ ಇರ್ಬೇಕು ಅನ್ಸುತ್ತೆ ನೋಡು ಗುರು. ಅಲ್ಲ ಐತೆ ಇರೋ ಅಲ್ಲ ಇರಪ್ಪ ಇಲ್ಲ ಕನ್ಫರ್ಮ್ ಏನು ಇದು ಮಾಡ್ತಾ ಇದೆಯಾ? ಏನೋ ನಮ್ಮ ಹುಡುಗ ಅಂತ ಸೈಲೆಂಟ್ ಆಗಿದ್ದೀನಿ. ಬೇರೆಯವನಾಗಿದ್ದ ಕತ್ತರ್ಸಾಕ್ಬಿಡ್ತಾ ಇದ್ದೆ ಗೊತ್ತಲ್ಲ. ಬಾಗುರು ನೀನೆಲ್ಲ ಹೋಯ್ತು ಈಗ? ಅಂತ ಅದೇ ಅಲ್ಲ ರೂಮ್ ಸಕ್ಕತ್ತಿದೆ ವ್ಯೂ ಸೊ ಗಾಯ್ಸ್ ಫೈನಲಿ ಲೊಕೇಶನಲ್ಲಿ ಇದ್ದೀವಿ. ಆಲ್ರೆಡಿ ರೂಮ್ ಕೂಡ ಲೊಕೇಶನ್ ಗೊತ್ತಾಯಿತು. ಸೊ ಸ್ಟೇ ಇರೋದು ಇವತ್ತು ನಾವು ಇಲ್ವೇ. ವಾವ್, ವ್ಯೂ ಮಾತ್ರ ತುಂಬ ಸಕ್ಕತ್ತಾಗಿದೆ ಗುರು. ವಾವ್, ಬಟ್ ಒಳಗಡೆ ರೂಮ್ ಹೆಂಗಿದೆ ಅಂತ ಗೊತ್ತಿಲ್ಲ. ಬರೋ ಜನ ಬಂದಿದ್ದೀವಿ. ಕಾತಾರಕ್ನ ಹೀಗೆ. ಸೊ ಗಾಯ್ಸ್ ಗಾಡಿ ಪಾರ್ಕಿಂಗಲ್ಲಿ ಮಾಡಿದ್ದಾಯಿತು. ಏನು ಗುರು, ನಮ್ಮ ಗಾಡಿಗಳನ್ನೆಲ್ಲ ಗುದ್ಬಿಡ್ತೇವೆ, ಬಡವ್ರ ಗಾಡಿಗಳನ್ನ. ಬಡವ್ರ ಗಾಡಿನಾ? ಹಾಂ ಸರ್, ನಿಮ್ದು 2 ಲಕ್ಷ ಗಾಡಿ ಮತ್ತೆ 1.5 ಲಕ್ಷ ಗಾಡಿ ಗುರು ನಂದು. ನೋಡ್ಕೊಳ್ಳಿ ಫ್ರೆಂಡ್ಸ್, ಇವಾಗ ಇವ್ರು ಬಂದ್ಬಿಡು ಸೌಕಾರರು. ಯಾರು ಕೇಳಿದ್ರೆ ನಾನು ಬಡವ ಅಂತ ಹೇಳ್ಬಿಡ್ತಾರೆ. ಅಯ್ಯ ನಿನ್ನ ಮಕ್ಕ ನಾಯಿನಕ್ಕೆ ಯಾಕೆ ಈ ಸುಳ್ಳುಗಳು ಹೇಳ್ತೆ? ಸುಮ್ಮನಿರು. ಸಾಲ ಮಾಡಿ ಡೌನ್ ಪೇಮೆಂಟಲ್ಲಿ ಗಾಡಿ ತಗೊಂಡಿದ್ದೀನಿ. ಹಾಂ, ಚೆನ್ನಾಗಿ ನೋಡ್ಕೊಳ್ಳಿ. ಹಿಂಗೆಲ್ಲ ಹೇಳ್ಬಿಡ್ತಾರೆ, ಲಾಸ್ಟ್ಗೆ ನಮಗೆ ಉಲ್ಟಾ ಹೊಡಿತಿದ್ದಾರೆ. ವಾಮು, ಅವಾಗ ಈ ಥರ ಹೇಳ್ತಾರೆ ಫ್ರೆಂಡ್ಸ್. ನಿಂದು 2 ಲಕ್ಷದ ಗಾಡಿಯಪ್ಪ, ನಮ್ದೆಲ್ಲ 1.5 ಲಕ್ಷದ ಗಾಡಿಗಳು. 1 ಲಕ್ಷದ ಹ್ಞೂ, ನಂದು ಅಷ್ಟಿಲ್ಲ ಅಂತ ಎಲ್ಲರೂ ಗೊತ್ತು. ಯಾಕೆ NS200 ಏನು ವ್ಯಾಲ್ಯೂ ಇದೆ ನಿಂಗೇನು ಗೊತ್ತು ಅದಕ್ಕೆ? ಸೆಕೆಂಡ್ಸಲ್ಲಿ ಹೊಸದಿಲ್ಲ, ಸೆಕೆಂಡ್ಸ್. ಸೆಕೆಂಡ್ಸಲ್ಲಿ ಆದ್ರೂ 1 ಲಕ್ಷ ಕೊಡ್ತಾರೆ ಅದಕ್ಕೆ. 1.20 ಕೋಟಿ. ಹಾಂ, 1.20 ಕೊಟ್ಟಿದ್ಯಾ? ಸೊ ಗಾಯ್ಸ್, ಸೊ ಇಲ್ಲಿಗೆ ಇವತ್ತು ವಿಡಿಯೋ ಮುಗೀತು. ಸೊ ಆಲ್ರೆಡಿ ಫೈನಲಿ ರೀಚ್ ಆಗಿದ್ದೀವಿ. ನಮ್ಮ ಫ್ರೆಂಡು ಮೇಲೆಗಡೆ ರೂಮ್ ನೋಡ್ಕೊಬರಕ್ಕೆ ಹೋಗ್ತಿದ್ದಾರೆ. ಸೊ ಇವತ್ತು ಇಲ್ಲೇ ಆಲ್ಟ್. ಸೊ ಬಾಯ್ ಬಾಯ್ ಗಾಯ್ಸ್.